ನೀವು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ದೀರಾ? ಹಾಗಾದ್ರೆ ಈ ಸುದ್ದಿಯನ್ನ ನೀವು ನೋಡಲೇಬೇಕು. ನಿಮ್ಮ ಗೃಹಲಕ್ಷ್ಮಿ ಹಣ ಬಂದ್ ಆಗುತ್ತೆ. ಎಚ್ಚರ ಎಚ್ಚರ. ಗೃಹಲಕ್ಷ್ಮಿ ಅರ್ಜಿ ಮರುಪರಿಶೀಲನೆಗೆ ಮತ್ತಷ್ಟು ಚುರುಕುಗೊಂಡಿದೆ. ನೋಡಿ, ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ರೆ ನೀವು ಎಚ್ಚರ ವಹಿಸಬೇಕು. ಅಂದ್ರೆ ಏನು ಮರುಪರಿಶೀಲನೆಗೆ ಮುಂದಾಗಿದೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ. ಈಗ ಮತ್ತಷ್ಟು ಚುರುಕುಗೊಂಡಿದೆ ಆ ಕಾರ್ಯ. ಪರಿಶೀಲನೆಗಾಗಿ ಅಧಿಕಾರಿಗಳಿಂದ ಮನೆ ಮನೆಗೆ ಭೇಟಿ. ಗೃಹಲಕ್ಷ್ಮಿ ಯೋಜನೆ ಹಣ ಬಂದಾಗುವ ಸಾಧ್ಯತೆ, ಅಂದ್ರೆ ಏನಿವಾಗ ಮರುಪರಿಶೀಲನೆ ನಡೀತಾ ಇದೆ ಗೃಹಲಕ್ಷ್ಮಿ ಯೋಜನೆಗೆ. ಪರಿಶೀಲನೆಗಾಗಿ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡ್ತಿದ್ದಾರೆ. ಅಧಿಕಾರಿಗಳು ಬಂದಾಗ ನಿಮ್ಮ ದಾಖಲೆ ಬೇಕೇ ಬೇಕು ಇಲ್ಲಿ. ಅಂದ್ರೆ ಈ ದಾಖಲೆಗಳನ್ನ ತೋರಿಸಿದ್ರೆ ನಿಮಗೆ ಸಿಗುತ್ತೆ. ಒಂದ್ ವೇಳೆ ನೀವು ದಾಖಲೆಗಳನ್ನ ತೋರಿಸಿಲ್ಲ ಅಂದ್ರೆ ಗೃಹಲಕ್ಷ್ಮಿ ಹಣ ಬಂದಾಗುತ್ತೆ. ಗೃಹಲಕ್ಷ್ಮಿ ಹಣ ಬಂದಾಗದಿರಲು ಏನ್ ಮಾಡಬೇಕು, ನೀವು ಯಾವೆಲ್ಲ ದಾಖಲೆಗಳನ್ನ ರೆಡಿ ಮಾಡ್ಕೊಳ್ಬೇಕು? ಅಶ್ವವೇಗ ನ್ಯೂಸ್ನಲ್ಲಿ ಈ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ ನೋಡಿ. ನೀವೇನಾದ್ರೂ ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ಬೇಕು, ನಮಗೆ ಏನು ಈಗ ಬರ್ತಾ ಇತ್ತು ಅದು ಕಂಟಿನ್ಯೂ ಆಗಬೇಕು ಅಂತ ಇದ್ರೆ ಅದಕ್ಕೆ ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ನೀವು ಕೊಡಬೇಕಾಗತ್ತೆ. ಅಂದರೆ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡ್ತಾರೆ, ಪರಿಶೀಲನೆ ನಡೆಸ್ತಾರೆ. ಆಗ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನು ಕೇಳ್ತಾರೆ. ಅದನ್ನು ನೀವು ಅಧಿಕಾರಿಗಳಿಗೆ ನೀಡಬೇಕಾಗತ್ತೆ. ಆಗ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ಒಂದು ವೇಳೆ ನೀವು ಅವರು ಬಂದಾಗ ದಾಖಲೆಗಳನ್ನು, ಅಂದರೆ ಅಧಿಕಾರಿಗಳು ಬಂದಾಗ ದಾಖಲೆಗಳನ್ನು ನೀಡಿಲ್ಲ ಅಂದರೆ ನಿಮಗೆ ಬರ್ತಾ ಇರುವಂತಹ ಗೃಹಲಕ್ಷ್ಮಿ ಹಣ ಬಂದಾಗುತ್ತೆ. ಸರ್ಕಾರ ಈಗ ಪರಿಶೀಲನೆಗೆ ಮುಂದಾಗಿದೆ. ಏನು ನೋಡಿ, ಸತ್ತವರು ಕೂಡ ಅವರ ಹೆಸರಿನಲ್ಲಿ ಈಗ ಹಣವನ್ನ ಪಡೆದುಕೊಳ್ತಾ ಇದ್ದಾರೆ, ಗೃಹಲಕ್ಷ್ಮಿ ಹಣವನ್ನ ಪಡೆದುಕೊಳ್ತಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಹಾಗಾಗಿ ಈಗ ಸರ್ಕಾರ ಇದಕ್ಕೆ ಏನು ಮರುಪರಿಶೀಲನೆಗೆ ಮುಂದಾಗಿರುವಂಥದ್ದು. ಅಂದರೆ ಮರುಪರಿಶೀಲನೆ ಮಾಡಿ ಅರ್ಜಿಯನ್ನ ಹಾಕುತ್ತೆ. ಇಲ್ಲಿ ನೀವು ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ಅಧಿಕಾರಿಗಳಿಗೆ ನೀಡಬೇಕಾಗುತ್ತೆ. ಆಗ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಹಣ ಬರುತ್ತೆ. ನೋಡಿ, ಶೀಘ್ರದಲ್ಲಿಯೇ ಗೃಹಲಕ್ಷ್ಮಿಯರ ಮನೆ ಮನೆ ಸಮೀಕ್ಷೆಯಾಗುತ್ತೆ. ಶೀಘ್ರದಲ್ಲಿ ಅಧಿಕಾರಿಗಳು ಬರ್ತಾರೆ. ಸೇವಾ ಸಿಂಧು ಅವರ ಅಧಿಕಾರಿಗಳಿಂದ ಮನೆ ಮನೆಗೆ ಭೇಟಿ. ನೋಡಿ, ಸೇವಾ ಸಿಂಧುಗೆ ಹೋಗ್ಬೇಕಾಗುತ್ತೆ, ಇಲ್ಲ ಅಧಿಕಾರಿಗಳೇ ಮನೆ ಮನೆಗೆ ಭೇಟಿ ನೀಡ್ತಾರೆ. ಮನೆಗೆ ಬಂದು ಅರ್ಜಿ ಮರುಪರಿಶೀಲನೆ ಅಂತ ಸಿಎಂ ಹೇಳಿದ್ದಾರೆ. ಫೇಸ್ ಅಥೆಂಟಿಕೇಶನ್ ಮತ್ತು ಬಯೋಮೆಟ್ರಿಕ್ ಸಂಗ್ರಹ ಆಗುತ್ತೆ. ಇಲ್ಲಿ ಆಪ್ ಹಾಗೂ ವೆಬ್ ಅಪ್ಲಿಕೇಶನ್ ಅನ್ನ ಬಳಸಲಾಗುತ್ತೆ. ಅನರ್ಹ ಫಲಾನುಭವಿಗಳಿಗೆ ಕೊಡಲಾಗುತ್ತೆ. ಇಲ್ಲಿ ಅರ್ಹರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಸಿಗಬೇಕು. ಯಾರೆಲ್ಲ ಅನರ್ಹರಿರ್ತಾರೆ ಅಂಥವರಿಗೆ ಇಲ್ಲಿ ಬ್ರೇಕ್ ಬೀಳುತ್ತೆ. ಬೆಂಗಳೂರಿನಲ್ಲಿ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಮರುಪರಿಶೀಲನೆಗೆ ಸರ್ಕಾರ ಈಗ ಮುಂದಾಗಿದೆ. ಒಂದೇ ಮನೆಯಲ್ಲಿ 3-4 ಜನ ಅಂದರೆ ರೇಷನ್ ಕಾರ್ಡನ್ನು 2-3 ಮಾಡಿಸ್ಕೊಂಡು ಇಲ್ಲಿ ಹಣವನ್ನು ಪಡೆದುಕೊಳ್ತಾ ಇದ್ರು. ಹಾಗಾಗಿ ಇದೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂತ ಹೇಳಿ ಸಿಎಂ ಡಿ.ಕೆ. ಶಿವಕುಮಾರ್ ಈಗ ಮರುಪರಿಶೀಲನೆಗೆ ಮುಂದಾಗಿದ್ದಾರೆ. ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡುತ್ತಾರೆ ಅಥವಾ ಸೇವಾ ಸಿಂಧುಗೆ ಹೋಗಬೇಕಾಗತ್ತೆ. ಇನ್ನು ಗೃಹಲಕ್ಷ್ಮಿ ಲೆಕ್ಕಾಚಾರ ನೋಡೋದಾದ್ರೆ 1.24 ಕೋಟಿ ಸೌಲಭ್ಯ ಇರುವಂಥದ್ದು. ಅಂದರೆ ಫಲಾನುಭವಿಗಳ ಗೃಹಲಕ್ಷ್ಮಿ ಸೌಲಭ್ಯ ಸರ್ಕಾರದಿಂದ ಈವರೆಗೆ 76,951 ಕೋಟಿ ಪಾವತಿ ಆಗಿದೆ. ಮನೆಯ ಯಜಮಾನಿಗೆ ಈವರೆಗೆ 32 ಕಂತುಗಳು ಹಣ ಜಮೆಯಾಗಿದೆ. ಜೂನ್ 2026ರವರೆಗೆ ನೋಡಿ 3,13,297 ಫಲಾನುಭವಿಗಳು ಮರಣ ಆಗಿದ್ದಾರೆ. 1,10,562 ಖಾತೆಗೆ ಮರಣದ ನಂತರವೂ ಕೂಡ ಇಲ್ಲಿ 2,117.31 ಕೋಟಿ ಜಮೆ ಆಗಿದೆ. ಈ ಪೈಕಿ 240.7 ಕೋಟಿ ಮಾತ್ರ ಸರ್ಕಾರದ ಮರು ಜಮೆ ಆಗಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಕೃಷ್ಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ಏನು ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆಗೆ ಈಗ ಸರ್ಕಾರ ಮುಂದಾಗಿರುವಂಥದ್ದು, ಅಂದ್ರೆ ಮನೆ ಮನೆಗೆ ಅಧಿಕಾರಿಗಳು ಭೇಟಿ ನೀಡ್ತಾರೆ ಅಥವಾ ಸೇವಾ ಸಿಂಧಿಗೆ ಹೋಗಬೇಕಾಗುತ್ತೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಿದೆ, ಅಂದ್ರೆ ಮಾಹಿತಿ ಏನಿದೆ? ಖಂಡಿತ ಲಕ್ಷ್ಮಿ, ಈಗಾಗಲೇ ಡಿ.ಕೆ. ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಪಡೆಯುತ್ತಿರುವಂತ ಅನರ್ಹರಿಗೆ ಕೊಡೋದಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ಸರ್ಕಾರ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೋಟಿ ಹಣ ದುರುಪಯೋಗ ಆಗಿದೆ ಅನ್ನುವಂಥದ್ದು ಮಾಹಿತಿ ದೊಡ್ಡ ಪ್ರಮಾಣದಲ್ಲಿ ಬಹಿರಂಗವಾಗಿದೆ. ಹೀಗಾಗಿ ಸರ್ಕಾರ ಏನ್ ಮಾಡ್ತಾ ಇದೆ,
ಮರು ಅರ್ಜಿಗೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಈ ಗ್ರಾಮವನ್ನು, ಬೆಂಗಳೂರನ್ನು ಮತ್ತು ಸೇವಾ ಸಿಂಧುಗಳಲ್ಲಿ ಕೂಡ ಈ ಒಂದು ಅರ್ಜಿಗೆ ಅವಕಾಶ ಮಾಡಿಕೊಟ್ಟಿದೆ. ಅದಲ್ಲದೆ ಈಗ ಡಿ.ಕೆ ಸರ್ಕಾರ ಒಂದ್ ಹೆಜ್ಜೆ ಮುಂದೆ ಇಟ್ಟು ಅಧಿಕಾರಿಗಳಿಗೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟಿದೆ. ಮನೆ ಮನೆಗೆ ಹೋಗ್ಬೇಕು, ಗೃಹಲಕ್ಷ್ಮಿ ಅವರ ಒಂದು ಅಗತ್ಯ ದಾಖಲೆಗಳನ್ನ ನೀವು ಸಂಗ್ರಹಿಸಬೇಕು, ಅನರ್ಹರಿಗೆ ಕೋಕ್ ಕೊಡಬೇಕು. ಅನರ್ಹರ ದಾಖಲೆ ಅಂದ್ರೆ ಮೃತರಾಗಿರ್ಬೋದು ಅಥವಾ ಅದಕ್ಕೆ ಎಲಿಜಿಬಲ್ ಇಲ್ಲದೆ ಇರುವಂತವ್ರನ್ನ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅವ್ರನ್ನ ಯೋಜನೆಯಿಂದ ಕೈ ಬಿಡಬೇಕು. ಮತ್ತೆ ಅರ್ಹರು ಈ ಯೋಜನೆಯಿಂದ ಹೊರ ಹೋಗದಂತೆ ನೀವು ನೋಡ್ಕೊಳ್ಬೇಕು ಅನ್ನುವಂತ ಒಂದು ಜವಾಬ್ದಾರಿಯನ್ನ ಅಧಿಕಾರಿಗಳ ಹೆಗಲಿಗೆ ವಹಿಸಿದ್ದಾರೆ ಅಂತ ಹೇಳ್ಬೋದು. ಅಧಿಕಾರಿಗಳು ಮನೆ ಮನೆಗೆ ಹೋಗ್ತಾರೆ, ಅಗತ್ಯ ದಾಖಲೆಗಳಾದಂತ ಆಧಾರ್ ಕಾರ್ಡ್ ಅನ್ನ ಪಡಿತಾರೆ. ಅದಾದ ಜೊತೆಗೆ ಒಂದು ಜಾತಿ ಪ್ರಮಾಣ ಪತ್ರವನ್ನು ಕೂಡ ಕಡ್ಡಾಯವಾಗಿ ಪಡಿಲೇಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಅದರ ಜೊತೆಗೆ ವೋಟರ್ ಐಡಿ ಕೂಡ ಬೇಕೇ ಬೇಕು ಅಂತ ಶಿವಕುಮಾರ್ ಅವರು ಒಂದು ಸೂಚನೆಯನ್ನ ಅಧಿಕಾರಿಗಳಿಗೆ ಹೊರಡಿಸಿದ್ದಾರೆ. ಅದರಂತೆ ಆಧಾರ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಅದರ ಜೊತೆಗೆ ಕಡ್ಡಾಯ ಫೇಸ್ ಅಥೆಂಟಿಕ್. ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿಬೇಕು ಅಂದರೆ ಈಗ ಕೆಲವು ಡಾಕ್ಯುಮೆಂಟ್ಸ್ಗಳನ್ನು ಅಧಿಕಾರಿಗಳಿಗೆ ನೀಡಬೇಕಾಗುತ್ತೆ. ಅಂದರೆ ಮರುಪರಿಶೀಲನೆಗೆ ಈಗ ಸರ್ಕಾರ ಆದೇಶ ನೀಡಿರುವಂಥದ್ದು. ಹಾಗಾಗಿ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡ್ತಾರೆ ಅಂತ ಸಿಎಂ ಡಿ.ಕೆ. ಶಿವಕುಮಾರ್ ತಿಳಿಸಿದ್ದಾರೆ.